ಅಸ್ಸಲಾಮ್ ಅಲೈಕುಮ್. ಹಾಯ್ ಎವ್ರಿವನ್. ಇವತ್ತೊಂದು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ರಾಗಿ ಮಿಲ್ಕ್ ಶೇಕ್ ಅಂತಲೂ ಹೇಳ್ಬೋದು, ಇಲ್ಲಾಂದರೆ ರಾಗಿ ಜ್ಯೂಸ್ ಅಂತಲೂ ಹೇಳ್ಬೋದು. ಈ ಒಂದು ಡ್ರಿಂಕ್ನ ಮಾಡ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ರಾಗಿಯನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಬೇಕು. ಬಿಸಿಲಲ್ಲಿ ಒಣಗಿಸಲಿಕ್ಕೆ ಆಗಲಿಲ್ಲ ಅಂದರೆ ಸ್ಟ್ರೈನರಲ್ಲಿ ಹಾಕಿಬಿಟ್ಟು ಆಮೇಲೆ ಇದೇ ರೀತಿಯಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಇತ್ತು. ಇದನ್ನೀಗ ಚೆನ್ನಾಗಿ ಒಂದು 5 ಮಿನಿಟ್ಸ್ ಆದರೂ ರೋಸ್ಟ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೊಂದು ಹೆಲ್ದಿಯಾಗಿರುವಂಥ ಜ್ಯೂಸ್ ಅಂತಲೇ ಹೇಳ್ಬೋದು, ಯಾಕಂದರೆ ಇದು ದೇಹಕ್ಕೆ ತುಂಬಾ ತಂಪು. ಇದರಿಂದ ನಮ್ಮ ದೇಹಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ. ಈಗ ಬಾಡಿ ತುಂಬಾ ಹೀಟ್ ಆಗುತ್ತೆ, ಅದಕ್ಕೆ ಕೂಡ ಈ ಒಂದು ಡ್ರಿಂಕ್ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಾವು ಇದನ್ನು ಕುಡಿತಾ ಇದ್ದರೆ ಹೆಲ್ದಿ ಕೂಡ ಆಗಿರ್ತೇವೆ. ಪ್ಲೀಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇದೀಗ ಒಂದು ಅರೋಮ ಬರೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೇನೆ. ಇದೀಗ ಡ್ರೈ ರೋಸ್ಟ್ ಆಗಿದೆ. ಇದನ್ನು ತಣ್ಣಗಾದ್ಮೇಲೆ ಈ ರೀತಿ ಒಂದು ಬೌಲ್ಗೆ ಹಾಕಿಡಬೇಕು. ಇದನ್ನೀಗ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಇದಕ್ಕೆ ಒಂದು 1/4 ಕಪ್ಪಷ್ಟು ತೆಂಗಿನ ತುರಿಯನ್ನು ಹಾಕೋಬೇಕು. ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ, ನೀವು ತುರಿದು ಕೂಡ ಹಾಕ್ಕೋಬೋದು. ಇದನ್ನೀಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದೀಗ ಗ್ರೈಂಡ್ ಆಗಿದೆ. ಇದಕ್ಕೀಗ ನೀರನ್ನು ಸೇರಿಸಬೇಕು. ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಅದನ್ನು ಗ್ರೈಂಡ್ ಮಾಡಿದ ನಂತರ ಈ ರೀತಿ ಒಂದು ಬೌಲ್ ಮೇಲೆ ಸ್ಟ್ರೈನರ್ನ ಇಟ್ಟು ಒಂದು ಮಸ್ಲಿನ್ ಕ್ಲೋತ್ ಇದ್ದರೆ ಈ ರೀತಿಯಾಗಿ ಹಾಕಬೇಕು. ಇದಕ್ಕೀಗ ಗ್ರೈಂಡ್ ಮಾಡಿಟ್ಟಿರೋ ರಾಗಿಯನ್ನು ಹಾಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಇದಕ್ಕೆ ಸೇರಿಸಿ ಈಗ ಈ ರೀತಿಯಾಗಿ ಒಂದು ಸ್ಪೂನಲ್ಲಿ ಸ್ಟ್ರೈನ್ ಮಾಡ್ತಾ ಇರಬೇಕು. ಇದೇ ರೀತಿ ಮಾಡಿ ಇದರ ಹಾಲನ್ನು ತೆಗಿಬೇಕು ಫ್ರೆಂಡ್ಸ್. ವಿಂಟರ್ ಸೀಸನಲ್ಲಿ ಮಸ್ಟಾಗಿ ಮಾಡುವಂಥ ಈ ಡ್ರಿಂಕ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಕೂಲ್ ಡ್ರಿಂಕ್ಸ್ ಅದು ಇದು ಅಂತ ಕುಡಿದು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಬದಲಿಗೆ ಈ ರೀತಿಯಾದಂಥ ಹೆಲ್ದಿಯಾಗಿರೋ ಡ್ರಿಂಕ್ನ ಮನೆಯಲ್ಲೇ ಮಾಡಿ ಕುಡಿದು ಖುಷಿಯಾಗಿರಿ, ಓಕೆನಾ ಫ್ರೆಂಡ್ಸ್. ಇದು ತುಂಬಾ ಈಸಿಯಾಗಿ ಮಾಡ್ಬೋದು, ಹಾಗೆ ತುಂಬಾ ಹೆಲ್ದಿಯಾಗಿರುತ್ತೆ. ಪ್ಲೀಸ್ ಎಲ್ಲರೂ ಇದನ್ನೊಮ್ಮೆ ಟ್ರೈ ಮಾಡಿ. ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಮಕ್ಕಳಿಗೆ ಕೂಡ ಇದನ್ನು ಮಾಡಿಕೊಡಿ. ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಇದಕ್ಕೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇರಬೇಕು. ಇದೇ ರೀತಿಯಾಗಿ ಮಾಡಿ. ಸ್ಪೂನಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಇದೇ ರೀತಿಯಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು, ಆಗ ಬೇಗನೆ ಆಗುತ್ತೆ. ಫ್ರೆಂಡ್ಸ್, ಈ ರಾಗಿ ಹಾಲಿಂದ ನಮ್ಮ ದೇಹಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ. ದೇಹದ ಉಷ್ಣತೆ ಕೂಡ ಇದರಿಂದ ಕಡಿಮೆ ಆಗಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಹಾಗೆ ದೇಹದ ಶಕ್ತಿ ಕೂಡ ಹೆಚ್ಚಿಸುತ್ತೆ. ಮೂಳೆಯ ಬಲ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ದೇಹದ ತೂಕ ಕೂಡ ಕಡಿಮೆ ಆಗೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ, ಅಂದರೆ ವೆಯ್ಟ್ ಲಾಸ್ ಆಗೋದಕ್ಕೆ. ಹಾಗೆ ಕೊಲೆಸ್ಟ್ರಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ಪ್ಲೀಸ್ ಎಲ್ಲರೂ ಈ ರೆಸಿಪಿನ ಮಾಡಿ, ಈ ಡ್ರಿಂಕ್ನ ಮಾಡಿ ಮಕ್ಕಳಿಗೂ ಕೊಡಿ, ಹಾಗೆ ದೊಡ್ಡವರಿಗೂ ಮಾಡಿಕೊಡಿ. ಎಲ್ರಿಗೂ ತುಂಬಾ ಬೆನಿಫಿಟ್ಸ್ ಇದೆ. ಒಮ್ಮೆ ನೀವು ಇದನ್ನು ಮಾಡಿ ನೋಡಿ. ಹಾಗೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಇದನ್ನು ನಾವು ತೆಂಗಿನ ಹಾಲು ಹೇಗೆ ತೆಗಿತೀವಿ ನೋಡಿ, ಅದೇ ರೀತಿಯಾಗಿ ತೆಗಿಬೇಕು ನೋಡಿ. ಇದೀಗ ರೆಡಿಯಾಗಿದೆ. ರಾಗಿ ಹಾಲನ್ನ ತೆಗೆದಾಯಿತು. ನೆಕ್ಸ್ಟ್ ಇವಾಗ
ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕೋಬೇಕು. ನೋಡಿ ಇಷ್ಟು ಹಾಕಿದ್ದೇನೆ. ನಿಮಗೆ ಸಿಹಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಿ. ಈಗ ಒಂದು 2 ಸೌಟಷ್ಟು ಅದೇ ರಾಗಿ ಹಾಲನ್ನು ಹಾಕೋಬೇಕು. ಈಗ ಒಂದು 3 ಏಲಕ್ಕಿನ ಹಾಕಿ, ಏಲಕ್ಕಿ ಪುಡಿ ಇದ್ದರೆ ಅದನ್ನೇ ಹಾಕೋಬಹುದು. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದೀಗ ಗ್ರೈಂಡ್ ಆಗಿದೆ. ಇದನ್ನು ನೀವು ಡೈರೆಕ್ಟಾಗಿ ಕೂಡ ಹಾಕ್ಬೋದು, ಇಲ್ಲಾಂದರೆ ಸ್ಟ್ರೈನ್ ಮಾಡಿ ಕೂಡ ಹಾಕೋಬಹುದು. ನೋಡಿ ನಾನು ಹೀಗೆ ಹಾಕ್ತಾ ಇದ್ದೇನೆ. ಇದೇ ರೀತಿಯಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಹೆಲ್ತಿಯಾಗಿರುವಂಥ ರಾಗಿ ಮಿಲ್ಕ್ ಶೇಕ್, ರಾಗಿ ಜ್ಯೂಸ್ ರೆಡಿಯಾಗಿದೆ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಓಕೆನಾ? ಇದನ್ನು ನೀವು ಒಂದು 2 ಗಂಟೆ ಆದರೂ ಫ್ರಿಜ್ಜಲ್ಲಿ ಇಡಿ. ಕೋಲ್ಡ್ ಆಗಿದ್ದರೆ ಕುಡಿಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ರೆಡಿಯಾಗಿರುವಂಥ ಈ ರಾಗಿ ಮಿಲ್ಕ್ ಶೇಕ್ನ ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೇನೆ. ವಾವ್, ನೋಡೋದಕ್ಕೆ ಸೂಪರ್ ಆಗಿದೆ ಅಲ್ಲ? ಟೇಸ್ಟ್ ಅಂತೂ ಸೋ ಯಮ್ಮಿ. ಪ್ಲೀಸ್ ಎಲ್ಲರೂ ಈ ರಾಗಿ ಜ್ಯೂಸನ್ನ ಮಾಡಲೇಬೇಕು. ಹಾಗೆ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರೋ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್.